ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. PSSK ಗುತ್ತಿಗೆ ನೌಕರರ ಮೌನ ಪ್ರತಿಭಟನೆ. ಪಾಂಡವಪುರ PSSK ಕಾರ್ಖಾನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು, ಗುತ್ತಿಗೆ ಹಾಗೂ ಟ್ರೈನಿ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ ಹಿನ್ನೆಲೆ PSSK ಕಾರ್ಖಾನೆ ಆವರಣದಲ್ಲಿ ಗುತ್ತಿಗೆ ನೌಕರರು ಮೌನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ರವರು, ಗುತ್ತಿಗೆದಾರರು ಹಂಗಾಮಿ ನೌಕರರು ಷರತ್ತಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಹಾಲಿ ಕೆಲಸಗಾರರನ್ನು ಮುಂದುವರೆಸಲು ನಿರಾಣಿ ಅವರು ಮೌಖಿಕವಾಗಿ ಆದೇಶ ನೀಡಿದ್ದರೂ 1 ವರ್ಷಗಳ ಕಾಲ ಮುಂದುವರಿಸಿ ನಂತರ ಬಿಡುಗಡೆಗೊಳಿಸಿದ್ದಾರೆ. ಪ್ರತಿ ವರ್ಷವೂ ಹೋರಾಟ ನಡೆಸಿ ಕೆಲಸ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಧು, ಪುಟ್ಟಮಾದು, ಯೋಗೇಶ್, ಅಶ್ವಥ್, ಲೋಕೇಶ್, ಪ್ರಮೀಳಾ, ಭಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶುಗರ್ಸ್ ಬಂದ ಮೇಲೆ ಹಿಂದಿನಿಂದನೂ ಏನು ಕೊಡ್ತಿದ್ರು ಅದರ ಸವಲತ್ತು ಒಂದು ಕೊಡೋಕ್ಕೆ ತಯಾರಿಲ್ಲ. ಇವರು ಹೇಳ್ದ ಒಂದು ಲೆಟ್ರ್ ಕೊಟ್ಟರು ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಇದು ನಮ್ಮದು ರೂಲ್ಸೇ ಬೇರೆ, ಅವ್ರ ರೂಲ್ಸೇ ಬೇರೆ ಅಂಥೇಳಿ ಬರೀ ತಾರತಮ್ಯ ಮಾಡೋದೇ ಅವರು. ಇದುವರೆಗೂ ಯಾವುದೇ ಥರದ ಒಂದು ಬೇಡಿಕೆಗಳನ್ನ ಇಟ್ಟಿದ್ರೆ, ಹಳೆ ಬೇಡಿಕೆನೇ ಹೊಸ ಬೇಡಿಕೆ ಏನಿಲ್ಲ. ಅದು ಕೇಳಬೇಕು ಅಂದ್ರೂ 6 ತಿಂಗಳು ಇವತ್ತು ಕೊಡಬೇಕಾದ್ರೆ 6 ತಿಂಗಳು ಕೊಡೋದು. ಒಂದು ಲೀವೇಜ್ ಕೇಳಿದ್ರೆ ಅದು ಇವತ್ತು ಕೊಡಬೇಕಾದ್ರೆ ವರ್ಷ ಕೊಡೋದು. ಇದು ನಮ್ಮಲ್ಲಿ ಬಂದಿಲ್ಲ, ನಾವು ಕೊಟ್ಟರೆ ಎಲ್ಲ ಫ್ಯಾಕ್ಟ್ರಿಗೂ ಕೊಡಬೇಕು. ಈ ಥರ ತಾರತಮ್ಯ ಹೇಳ್ಕೊಂಡೆ ಕಾಲ ಕಳಿತಾರೆ ಸರ್. ಯಾರು ಕೇಳಕ್ಕೆ ಹೋಗ್ತಾರೆ ಅವ್ರು ಅಲ್ಲೇ ಬ್ರೇಕ್ ಮಾಡೋದು, ಇಲ್ಲಾಂದರೆ ಬೇರೆ ಫ್ಯಾಕ್ಟ್ರಿಗೆ ತಾಗ್ತೀವಿ ಅನ್ನೋದು. ಈ ಥರ ಎಲ್ಲ ತೊಂದರೆಗಳ ಮೇಲೆ ತೊಂದರೆ ಕೊಟ್ಕಡೆ ಬೈತಾರೆ ಅವರು. ಈಗ ನಿಮ್ಮ ಬೇಡಿಕೆ ಏನು ಸರ್? ನಮಗೆ ಕಯಾಮಾಗೆ ಡ್ಯೂಟಿ ತಗೋಬೇಕು ಅವರು. ಕಯಾಮಾಗಿ ಅವರು ಹಿಂದೆ ಏನಿತ್ತು ಆ ಥರ ನಡ್ಕೋಬೇಕು. ಒಂದು ಎರಡನೇದು ನಮ್ಗೆ ಕೊಡೋ PSSಗೆ ಏನು ಪೇಮೆಂಟ್ ಕೊಡ್ತಿದ್ರು, ಸ್ಯಾಲ್ರಿ ಆಗಲಿ ಬೆನಿಫಿಟ್ ಆಗಲಿ ಏನು ಕೊಡ್ತಿದ್ರು ಅದನ್ನು ಇನ್ ಟೈಮಲ್ಲಿ ಕೊಟ್ಟು ಹೋಗ್ಬೇಕು. ಇದೇ ನಮ್ಮ ಬೇಡಿಕೆ. ಯಾವ 50 ಜನ ಇದ್ದೀವಿ, 109 ಜನ ಕೊಟ್ಟಿದ್ದೀವಿ ಸರ್. ಮಾಡಿದ್ರು ಅದರಲ್ಲಿ ರಿಟೈರ್ಡ್ ಆಗಿ ಈಗ 50ರಿಂದ 70 ಜನ ಬಂದಿದ್ದೀವಿ ಸರ್. ನಿಮ್ಮ ಹೆಸರು? ಓಕೆ ಸರ್. ಆರ್ಥಿಕ ತೊಂದರೆಯಿಂದಾಗಿ ಲೀಸ್ ಮಾಡಬೇಕು ಅಂತೇಳಿ ಒಂದು ಆರ್ಡ್ರ್ ಮಾಡ್ತಾರೆ ಗೌರ್ಮೆಂಟಿಂದ. ಆರ್ಡ್ರ್ ಮಾಡಿದಾಗ ಏನು ಮಾಡ್ತಾರೆ, ಕಾರ್ಖಾನೆಯಲ್ಲಿ ಬಂಡವಾಳ ಕೊರತೆಯಿಂದ ಫ್ಯಾಕ್ಟ್ರಿ 4 ವರ್ಷ ನಡೆದಿರಲ್ಲ. ಇನ್ನು ಲೀಸ್ ಮಾಡೋಕ್ಕೆ ಈ ಟೆಂಡರ್ ಕರೀತಾರೆ. ಈ ಟೆಂಡರ್ ಕರೆದಾಗ ಕೆಲವೊಂದು ಷರತ್ತುಗಳಾಗ್ತಾರೆ ಸರ್. ನಮಗೆ ಬಾಕಿದೆಲ್ಲ ಬೇಡ, ಬರೀ ನಾವು ಎಂಪ್ಲಾಯಿಗಳು ಮಾತ್ರ ಕೇಳ್ಕೊತೀವಿ ನಾವು. ನಮಗೆ ಷರತ್ತು ಹಾಕ್ತಾರೆ. ಏನಂತ ಹೇಳಿದ್ರೆ, ಗುತ್ತಿಗೆ ನೌಕರರು ಇಷ್ಟು, ಹಂಗಾಮಿ ನೌಕರರು ಇಷ್ಟು, ಮತ್ತು ಪರ್ಮನೆಂಟ್ ಅವ್ರು ಇಷ್ಟು ಅಂತೇಳಿ ಹಾಕ್ತಾರೆ. ಅವ್ರನ್ನ ಕಂಟಿನ್ಯೂ ಮಾಡಬೇಕು ಕಳಿಸ್ತಾರೆ. ಸಾಧ್ಯ ಇಲ್ಲ ಅಂತಂದರೆ, ಅವಶ್ಯಕತೆ ಇಲ್ಲ ಅಂತಂದ್ರೆ ಅವ್ರಿಗೆ VRS ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟೇ ಒಂದು ಆರ್ಡ್ರ್ ಮಾಡ್ತಾರೆ ಸರ್. ಕರ್ನಾಟಕದ ನಡವಳಿ, ಸರ್ಕಾರದ ನಡವಳಿ ಸರ್. ಆರ್ಡ್ರ್ ಮಾಡಿ ಆಮೇಲೆ ಅದ್ರ ಪ್ರಕಾರ ಲೀಸ್ ಮಾಡ್ತಾರೆ ಸರ್. ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟು ಆಗುತ್ತೆ. ಲೀಸ್ ಅಗ್ರಿಮೆಂಟಲ್ಲೂ ಒಂದು ಕ್ಲಾಸ್ ಸೇರಿಸ್ತಾರೆ ಸರ್. ಯಾರು ಹಾಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸು, ಅವ್ರನ್ನೆಲ್ಲ ನಿರಾಣಿಯವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ 109 ಜನ ನಿರಾಣಿಯವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಮುಂದುವರ್ಸ್ಕೋಬೇಕು. ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೆ VRS ಕೊಡಬೇಕು ಅಂತೇಳಿ ಒಂದು ಕ್ಲಾಸ್ನ ಸೇರಿಸಿ ನಮ್ಮನ್ನ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇವರು ಅದೇ ರೀತಿ ಮೊದಲನೇ 1 ವರ್ಷ ನಡ್ಸ್ಕೋತಾರೆ ಸರ್. 2ನೇ ವರ್ಷದಿಂದ ಇವ್ರು ಏನು ಮಾಡ್ತಾರೆ, ನಮ್ಮಗಳನ್ನ ಕೆಲಸದಿಂದ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಡ PSSಗೆ ಅವರು, ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮನ್ನ ಕೆಲಸದಿಂದ ಬಿಡುಗಡೆ ಮಾಡಿರ್ತಾರೆ ಸರ್. ಅದ್ರ ವಿರುದ್ಧ ನಾವು ALCಗೆ ಹೋಗಿರ್ತೀವಿ. ALCಗೆ ಹೋಗಿದಾಗ ALC ಕಲಂ 1947 ಅಡಿ 33ರ ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ ಇವರು. ನಮ್ಮನ್ನ ಕೆಲಸದಿಂದ ತೆಗಿ ಬಂದು ಮುಂದುವರಿಸಬೇಕು ಅಂತ ಇವರು ಹೇಳ್ತಾರೆ. ಅದನ್ನು ಇವರು ಒಬೆ ಮಾಡಲ್ಲ ಸರ್. ಆಮೇಲೆ DLCಗೆ ಹೋಗ್ತೀವಿ ಸರ್, ಅಲ್ಲೂ ಒಬೆ ಮಾಡಲ್ಲ ಇವರು. ಆಮೇಲೆ ಏನು ಮಾಡ್ತೀವಿ ನಾವು, ಸೀದಾ ಹೈಕೋರ್ಟ್ಗೆ ಹೋಗಿದ್ದೀವಿ ಸರ್. ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡಿದ್ದೀವಿ ಸರ್. ಹೈಕೋರ್ಟಿಂದ ಆರ್ಡರ್ ಆಗಿದೆ. ಫಸ್ಟ್ ಸ್ಟೇ ಆಯಿತು. ಸ್ಟೇ ಆದಾಗಲ ಇವರು ತೆಗೆದಿರೋ ನಮ್ಮನ್ನ, ಅದನ್ನು ಸ್ಟೇ ಕೊಟ್ಟೋದಕ್ಕೆ ಸ್ಟೇ ಕೊಟ್ಟರು ಇವರು ಒಬ್ಬೆ ಮಾಡಲಿಲ್ಲ ಅದನ್ನು. ಆವಾಗ ಏನು ಮಾಡಿದ್ವಿ, ಒಂದಷ್ಟು ಜನ ಚಿಮ್ನಿ ಏರಿ ನಮ್ಗೆ ಕೆಲಸ ಬೇಕು, ನಮಗೆ ಜೀವನ ನಡೆಸ್ಬೇಕು ನಾವು ಅಂತೇಳಿ ಚಿಮ್ನಿ ಏರಿದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತು ಲೋಕಲ್ ಎಲ್ಲ ಬಂದು ನಮ್ಮನ್ನ ವಾಪಸ್ ಕೆಲಸ ತಗೊಳ್ಳೋಂಗೆ ಮಾಡಿದರು. ಪ್ರತಿ ವರ್ಷವೂ ಇದೇ ಥರ ಆಗ್ಬೋದು ಸರ್ ಇವ್ರದ್ದು. ಈ ಸೀಸನ್ ಮುಗಿದಾಗೆ ನಮ್ಮ ತೆಗೆದಾಕ್ಬಿಡೋದು ಕೆಲಸದಿಂದ. ಪುನಃ ನಾವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಥರ ಹೋರಾಟ ಮಾಡಿ, ಈ ಥರ ಯಾರು ಕಾಲಿಡ್ದು ನಾವು ಬೇರೆ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಲಸಕ್ಕೆ ತಗೋತಾ ಇದ್ದೀವಿ ಸರ್. ನಾವು ಇಲ್ಲಿ 25-30 ವರ್ಷದಿಂದ ಕೆಲಸ ಮಾಡಿದ್ದೀವಿ ಕಾರ್ಖಾನೆಯಲ್ಲಿ. ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ 400 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ 40 ಜನ ಮಾತ್ರ ಈ ಥರ ಶೋಷಣೆ ಮಾಡ್ತಾ ಇದ್ದಾರೆ, ಅವಾಗಿನ ಕೆಲಸ ಮಾಡ್ಕೊಂಡು ಬಂದಿರೋರನ್ನ ಅಂತೇಳಿ ನಾವೆಲ್ಲ ಕೋರ್ಟ್ಗೆಲ್ಲ ಹೋದ್ವಿ. ಕೋರ್ಟಲ್ಲೂ ಆರ್ಡರ್ ಆಯಿತು ಸರ್. ಏನು ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಸ್ಕೋಬೇಕು ಎಂಪ್ಲಾಯ್ಗಳನ್ನ, ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಒಂದು ಅಗ್ರಿಮೆಂಟ್. ಇದು ಈಗ ಎಷ್ಟು ತಿಂಗಳಿಂದ ನೀವು ಇದು ಮಾಡಿದ್ದಾರೆ? ಸ್ಯಾಲ್ರಿ 4 ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ. 7,000 4 ವರ್ಷದಿಂದ ಬಂದ ನಮಗೆ ಅದೇ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. 1 ರೂಪಾಯಿನ ನಮ್ಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ, ಅದನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ನಾವು ಹೈಕೋರ್ಟ್ ಆರ್ಡರ್ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ಗಳಿಗೂ ಇವರು ಯಾವುದಕ್ಕೂ ಬೇರೆ ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಹೋಗ್ಬೇಕು ಸರ್ DC ಆಫೀಸ್ಗೆ, ಮಾಡ್ಕೋಬೇಕು ಅಂತ ಇದು ಮಾಡ್ತಾ ಇದ್ದೇನೆ. AC ಅವರೆಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಈ ಥರ ಆಗಿದೆ, ಈ ಥರ ಕಂಟಿನ್ಯೂ ಮಾಡಿ ಅಂತ. ಇವರು ಸುಧಾರಣ ಬೇಡ ನಮಗೆ ಇವರು ಅಂತೇಳಿ ನಮ್ಮನ್ನ. ಈಗ ನೀವು ಜಿಲ್ಲಾಡಳಿತ ಇನ್ನು DC ಅವ್ರನ್ನ ಭೇಟಿ ಆಗಿಲ್ಲ ಸರ್. ಇವತ್ತು ಭೇಟಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರನ್ನ. ಮತ್ತೆ ನಮಗೆ ಪ್ರತಿ ವರ್ಷನೂ ಸರ್ ಇವು ನಿರಾಣಿ ಅವರು ನಮ್ಮ ಲೀಸ್ ತೊಗೊಂಡ್ತಾವಿಂದ ನಮ್ಮ ಕಾರ್ಮಿಕರಿಗೆ ಸರ್ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇನ್ ಟೈಮ್ಗೆ ನಮಗೆ ಸ್ಯಾಲ್ರಿ ಕೊಡಲ್ಲ, ಮತ್ತೆ ಒಂದು ಲೀವೇಜಸ್
ತಗೋಬೇಕು ಅಂದ್ರೆ ಇವ್ರು ಗುದ್ದಾಡ್ ತಗೊಬೇಕು, ಒಂದು ಟೈಮ್ ಮಾಡಬೇಕು ಅಂದ್ರೆ ನೀವು ನಮ್ಮ ಹತ್ರ 10 ವರ್ಷ ಕೆಲಸ ಮೇಲೆ ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ, ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಇರೋ ರೀಸನ್ಗಳೆಲ್ಲ ಕೊಟ್ಟು ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದನ್ನು ಕೊಡೋದು. ನಮಗೆ ಫಸ್ಟ್ ಏನು ಮಾಡೋದು, ತಹಸೀಲ್ದಾರ್ ಆಫೀಸಲ್ಲಿ ನೀವು ಕೆಲಸ ಬರೋದೇ ಬೇಡ, ನೀವು ಮನೇಲಿ ಸಂಬಳ ಕೊಡ್ತೀವಿ ಅಂದರು. ನಾವು ಪೂರ್ತಿ ಸಂಬಳ ತಗೊಳ್ಳೋಣ, ನಮ್ಗೆ ಬೇಡ, ನಾವು ಕೆಲಸ ಮಾಡ್ತೀವಿ, ನಮ್ಮ ಸಂಬಳ ಕೊಡಿ ಅಂತೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಅಂದ್ಬಿಟ್ಟು ಕರ್ಸ್ಕೊಂಡು ಸರ್ 1 ವರ್ಷ ಕೆಲಸ ಕೊಟ್ಬಿಟ್ಟು ಆಮೇಲೆ 2ನೇ ವರ್ಷದಲ್ಲಿ ನಮ್ಮ ಕೆಲಸನೂ ಕೊಡಲಿಲ್ಲ ಸರ್. ನಮ್ಗಳನ್ನ ಸುಮ್ಮನೆ ಕೂರಿಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಎಷ್ಟು ಕಾರ್ಮಿಕರಿಗೆ ಇವರು ನಮಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಇದನ್ನೆಲ್ಲ ಡಿ ಸಿ ಗಮನಕ್ಕೂ ತಂದಿದ್ದೀವಿ ಸರ್. ನಮಗೆ ಹಿಂಗೆ ಕೆಲಸ ಕೊಡ್ತಾ ಇಲ್ಲ, ನಮಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಇನ್ ಟೈಮ್ ಏನು ಕೊಡಬೇಕು ಅದೆಲ್ಲ ಕೊಡ್ತಾ ಇಲ್ಲ, ಮತ್ತು ಇದು ನಮ್ಮದು ಅಗ್ರಿಮೆಂಟ್ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಇಲ್ಲ, ಉಲ್ಲಂಘನೆ ಮಾಡ್ತಾರೆ ಅಂತೆಲ್ಲ ಕೊಟ್ಟಿದ್ದೀವಿ. ಗೇಮ್ ಕಮಿಷನ್ ಎಲ್ಲ ಹಾಕಿದ್ದಾರೆ, ನೀವು ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಇವ್ರಿಗೆ ಏನು ಕೊಟ್ಟರು ಈಗ ಕೋರ್ಟ್ ಎಲ್ಲ ಬೇಡ, ನಮಗೆ PSS ಕೆಂಪ್ರೆಸ್ ನಮ್ಗೆ ಬೇಡ, ನಮಗೆ ನಾವು ತಗೋತೀವಿ, ನಮ್ಮ ಹತ್ರ ಅಲ್ಲ ಅವ್ರೇನಾದ್ರು ಆಪೋಸ್ ಇಟ್ಟಿದ್ದಾರೆ ಅವರು. ಅವರೆಲ್ಲ ವಾದ ಮಾಡಿದ್ದಾರೆ. ನಾವು 4 ಪ್ರೇಯರ್ ಇಟ್ಕೊಂಡಿದ್ವಿ, ಅದರಲ್ಲಿ 1 ಪ್ರೇಯರ್ ನಮ್ಮಂತೆ ಆಗಿದೆ. ನಮ್ಮಂತೆ ಕೆಲಸದಿಂದ ತೆಗಿಬಾರ್ದು, ಅಗ್ರಿಮೆಂಟ್ ಪ್ರಕಾರವನ್ನು ಮುಂದುವರಿಸಬೇಕು, ನೀವೆಲ್ಲ ತೆಗಿಬೇಕು ಅಂದರೆ ಲೀಗಲ್ ಆಗಿ ನೀವು ಮೂವ್ ಮಾಡ್ಬೋದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಈಗ ನಿರಾಣಿ ಅವ್ರ ಗಮನಕ್ಕೆ ಏನಾದ್ರು ಹೋಗಿದೆಯಾ ಇದು ಸರ್? ನೀವು ಫ್ರಂಟಲ್ಲಿ ಎಲ್ಲ